ವೀಕ್ಷಕರೇ ನಮಸ್ಕಾರ ಬೆಳ್ಳಂ ಬೆಳಗ್ಗೆ ನಾವು ಬ್ರೇಕ್ ಮಾಡ್ತಾ ಇರುವಂತಹ ಸುದ್ದಿ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯರ ಕುರಿತು ಒಂದು ಸ್ಫೋಟಕ ಸ್ಟೋರಿ ಇದು ಸಿಎಂ ಸಿದ್ದರಾಮಯ್ಯರ ಎದುರಾಳಿಗಳಿಗೆ ನಡುಕ ಹುಟ್ಟಿಸುವಂತಹ ಸ್ಟೋರಿ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯರ ಕುರಿತು ಒಂದು ಸ್ಫೋಟಕ ಸುದ್ದಿ ಸಿಎಂ ಸಿದ್ದರಾಮಯ್ಯರ ಎದುರಾಳಿಗಳಿಗೆ ನಡುಕ ಹುಟ್ಟಿಸುವಂತಹ ಸ್ಟೋರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆ ಅಹಿಂದ ನಾಯಕನಿಗೆ ಕೂಡಿ ಬಂತು ವಿಶೇಷವಾದ ರಾಜಯೋಗ ಸಿದ್ದರಾಮಯ್ಯರ ಮುಂದೆ ಮಂಡಿ ಊರುತ್ತಿದೆ ಹೈಕಮಾಂಡ್ ವರಿಷ್ಠರನ್ನ ಮೀರಿಸುತ್ತಿರುವ ಸಿದ್ದರಾಮಯ್ಯ ಬಳಿ ಇರೋ ಅಸ್ತ್ರವೇನು ಗೊತ್ತಾ ಹೈಕಮಾಂಡ್ ಅನ್ನ ಮೀರಿಸುವಷ್ಟು ಸಿದ್ದುಗೆ ಶಕ್ತಿ ಬಂದಿದ್ದು ಯಾವುದರಿಂದ ಗೊತ್ತಾ ಫ್ರೀಡಂ ಟಿವಿಯಲ್ಲಿ ಸಿದ್ದರಾಮಯ್ಯರ ಹಿಂದಿರುವ ಮಹಾನ್ ಶಕ್ತಿಯ ರಹಸ್ಯವನ್ನ ರಿವೀಲ್ ಮಾಡ್ತೀವಿ ಇದು ಕರ್ನಾಟಕದ ಸಿಎಂ ಸಿದ್ದರಾಮಯ್ಯರ ಕುರಿತು ಇದು ಸಿಎಂ ಸಿದ್ದರಾಮಯ್ಯರ ಎದುರಾಳಿಗಳಿಗೆ ನಡುಕ ಹುಟ್ಟಿಸುವಂತಹ ಸ್ಟೋರಿ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯರು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರುಗಳು ಕೂಡ ಸಿದ್ದರಾಮಯ್ಯರ ಸಲಹೆ ಅಥವಾ ಸಿದ್ದರಾಮಯ್ಯರ ನಿರ್ಧಾರಕ್ಕೆ ತಲೆದೂಗ್ತಾರೆ ಅನ್ನುವುದಾದ್ರೆ ಸಿದ್ದರಾಮಯ್ಯರ ವರ್ಚಸ್ಸು ಯಾವ ಮಟ್ಟಕ್ಕಿದೆ ಎನ್ನುವಂತಹದ್ದು ಇನ್ನು ಸಿದ್ದರಾಮಯ್ಯನವರು ಮುಟ್ಟಿದ್ದೆಲ್ಲವೂ ಚಿನ್ನ ಮೂಲ ಕಾಂಗ್ರೆಸ್ಸಿಗನಲ್ಲದಿದ್ದರೂ ಕೂಡ 2006ರಲ್ಲಿ ಕಾಂಗ್ರೆಸ್ಸಿಗೆ ಸೇರ್ಪಡೆಯಾದ ನಂತರ ಹಂತ ಹಂತವಾಗಿ ಕಾಂಗ್ರೆಸ್ನ ಎಲ್ಲ ತರಹದ ವಿಶ್ವಾಸವನ್ನ ಗಳಿಸಿಕೊಂಡು ಕಾಂಗ್ರೆಸ್ನ ಒಂದು ಶಕ್ತಿಯಾಗಿ ಮಾರ್ಪಟ್ಟ ಸಿದ್ದರಾಮಯ್ಯ ಇದು ಕರ್ನಾಟಕ ಸಿಎಂ ಸಿದ್ದರಾಮಯ್ಯರ ಕುರಿತು ಅದ್ಭುತವಾದ ಸ್ಫೋಟಕ ಸ್ಟೋರಿ ಇದು ಸಿಎಂ ಸಿದ್ದು ಎದುರಾಳಿಗಳಿಗೆ ನಡುಕ ಹುಟ್ಟಿಸುವಂತಹ ಸುದ್ದಿ ಹಾಗಾದ್ರೆ ಸಿದ್ದರಾಮಯ್ಯನವರಿಗೆ ರಾಜಯೋಗ ಶುರುವಾಯ್ತಾ ಸಿದ್ದರಾಮಯ್ಯರ ಮುಂದೆ ಹೈಕಮಾಂಡ್ನ ನಾಯಕರು ಮಂಡಿ ಊರ್ತಿದ್ದಾರಾ ವರಿಷ್ಠರನ್ನ ಮೀರಿಸುತ್ತಿದೆ ಸಿದ್ದರಾಮಯ್ಯರ ಬಳಿರ್ತಕ್ಕಂತಹ ಅಸ್ತ್ರ ಹಾಗಾದ್ರೆ ಆ ಅಸ್ತ್ರ ಯಾವುದು ಹೈಕಮಾಂಡ್ ಅನ್ನ ಮೀರಿಸುವಷ್ಟು ಸಿದ್ದುಗೆ ಶಕ್ತಿ ಬಂದಿದ್ದು ಯಾವುದರಿಂದ ನಾವದನ್ನ ಹೇಳ್ತೀವಿ ಸಿದ್ದರಾಮಯ್ಯರ ಶಕ್ತಿಯ ಕುರಿತು ಸಿಎಂ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿಗೆ ಬಂದ ನಂತರ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯರ ಜೊತೆಗೆ ಬಂದವರೆಲ್ಲರೂ ಕೂಡ ಶಾಸಕರು ಸಚಿವರಾಗಿಯೇ ಉಳಿದುಕೊಂಡಿದ್ದರು ಸಿದ್ದರಾಮಯ್ಯರು ಮಾತ್ರ ಮುಖ್ಯಮಂತ್ರಿಯ ಸ್ಥಾನಕ್ಕೆ ಏರಿದರು ಹಾಗಾದ್ರೆ ಕರ್ನಾಟಕದ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಮತ್ತೆ ಮೇಲುಗೈ ಸಾಧಿಸಿದ್ದಾರೆ ಸಿಎಂ ಕುರ್ಚಿ ಗೇಮ್ನಲ್ಲಿ ಮುನ್ನಡೆ ಕಾಯ್ದುಕೊಂಡ ಸಿದ್ದರಾಮಯ್ಯ ಪಕ್ಷದೊಳಗಿನ ವಿರೋಧಿಗಳನ್ನ ಹಂತ ಹಂತವಾಗಿ ಮಟ್ಟ ಹಾಕಿ ಬಲ ವೃದ್ಧಿಸಿಕೊಂಡ ಸಿದ್ದರಾಮಯ್ಯ ಅದನ್ನ ನೀವು ಪೊಲಿಟಿಕಲ್ ಸ್ಟ್ರಾಟಜಿ ಅಂತ ಕರೀತೀರೋ ಅಥವಾ ಸಿದ್ದರಾಮಯ್ಯರ ವೈಯಕ್ತಿಕ ಟ್ಯಾಲೆಂಟು ಅಂತ ಹೇಳ್ತೀರೋ ಹೆಂಗ ಬೇಕಾದ್ರೂ ವ್ಯಾಖ್ಯಾನಿಸ್ಕೋಬಹುದು ಆದ್ರೆ ಸಿದ್ದರಾಮಯ್ಯರ ಸಿಎಂ ಸ್ಥಾನಕ್ಕೆ ಸಂಚಕಾರ ತರೋದಕ್ಕೆ ಒಬ್ಬಿಬ್ಬರೆಲ್ಲ ಹೋರಾಡಿದ್ದು ಸ್ವಪಕ್ಷದೊಳಗಿದ್ದವರೂ ಸೇರಿ ವಿಪಕ್ಷದವರನ್ನೂ ಸೇರಿ ಒಂದು ದೇಶೀಯ ಪ್ರಾದೇಶಿಕ ಪಕ್ಷದ ನಾಯಕರುಗಳೂ ಸೇರಿ ಎಲ್ಲರ ಹುಡುಗಾಟ ಜೂಟಾಟಗಳನ್ನೆಲ್ಲ ತಳ್ಳಿ ನಾನೇ ಅಂತ ಹೇಳಿ ಮುನ್ನಡೆ ಸಾಧಿಸಿಕೊಂಡಿದ್ದಾರೆ ತನ್ನ ಬಲವನ್ನು ವೃದ್ಧಿಸಿಕೊಂಡ ಸಿದ್ದರಾಮಯ್ಯ ಬಂಡೆಯಂತ ಡಿಕೆಶಿಯನ್ನೇ ಕುಟ್ಟಿ ಪುಡಿಗಟ್ಟಿದ ಟಗರು ಹೈಕಮಾಂಡ್ ಅಂಗಳದಲ್ಲಿ ನಡೆದ ಕುರ್ಚಿ ಕಾಳಗವನ್ನು ಗೆದ್ದ ಸಿದ್ದರಾಮಯ್ಯ ದೆಹಲಿಗೆ ಹೋಗಿ ಬಂದ ಮೇಲೆ ಸಿದ್ದರಾಮಯ್ಯ ರಾಕ್ ಡಿಕೆಶಿ ಶಾಕ್ ಡಿಕೆಶಿಯ ಸಿಎಂ ಕುರ್ಚಿ ಕನಸಿಗೆ ತಣ್ಣೀರು ಎರಚಿದ ಸಿದ್ದರಾಮಯ್ಯ ಹೋದಲ್ಲಿ ಬಂದಲ್ಲಿ ಮುಂದಿನ 2.5 ವರ್ಷ ನಾನೇ ಸಿಎಂ ಅಂತ ಘಂಟಾಘೋಷ ಮಾತು ಮೈಸೂರಿನ ಸಿದ್ದರಾಮೋತ್ಸವದಲ್ಲೂ ಅಹಿಂದ ನಾಯಕನ ಬಲ ಪ್ರದರ್ಶನ ಅಕ್ಕಪಕ್ಕದಲ್ಲಿ ಯಾರು ನಿಂತ್ಕೊಂಡಿದ್ದಾರೆ ನಾನೇನಾದ್ರೂ ಹೇಳಿದ್ರೆ ಏನಾದ್ರೂ ಆದೀತು ಭಯ ಇಲ್ಲ ಆ ಮನುಷ್ಯನಲ್ಲಿ ಆ ರಾಜಕೀಯ ಭಯ ಕಾಣಿಸಿಕೊಳ್ಳೋದಿಲ್ಲ ಯಾರೇ ಇರಲಿ ಯಾರ ವಿರುದ್ಧವೇ ಆಗಿರಲಿ ತನ್ನ ಮನಸ್ಸಿನಲ್ಲಿ ಉದ್ಭವಗೊಂಡ ವಿಚಾರವನ್ನ ನಾಲಿಗೆಯಲ್ಲಿ ಸ್ಪಷ್ಟವಾಗಿ ಉಚ್ಚರಿಸಬಲ್ಲ ಏಕೈಕ ರಾಜ್ಯ ಕಂಡ ನಾಯಕ ಸಿದ್ದರಾಮಯ್ಯ ಹಂಗಂತ ನಾವು ಸಿದ್ದರಾಮಯ್ಯರ ಪರ ಬ್ಯಾಟ್ ಬೀಸ್ತಾ ಇರೋದಲ್ಲ ಕಣ್ಣಿಗೆ ಕಾಣುವ ಸತ್ಯವನ್ನ ಹೇಳೋದು ತಪ್ಪಲ್ಲ
ರಾಜಕೀಯ ದ್ವೇಷಿಗಳ ವಿರುದ್ಧವೂ ಕೂಡ ಅತ್ಯಂತ ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲೂ ಕೂಡ ಸಿದ್ದರಾಮಯ್ಯ ಎತ್ತಿದ ಕೈ. ಹಾಗಾದ್ರೆ ಸಿದ್ದರಾಮ ಉತ್ಸವದಲ್ಲೂ ಕೂಡ ತನ್ನ ಶಕ್ತಿ ಪ್ರದರ್ಶನ ಮಾಡಿದ್ರು. ಡಿಸಿಎಂ ಡಿಕೆಗೆ ವೇದಿಕೆ ಮೇಲೆ ತಿವಿದು ಹಾಕಿದ್ರು ಟಗರು ಸಿದ್ದರಾಮಯ್ಯ. ಅಗಾಧ ಶಕ್ತಿಯ ಮುಂದೆ ಮಂಕಾಗಿ ಹೋದ ಕನಕಪುರದ ಬಂಡೆ. ಸದ್ಯಕ್ಕೆ ಡಿಕೆಶಿಗಿಲ್ಲ ವರ, ಕುರ್ಚಿ ಬಿಟ್ಟು ಕೆಳಗಡೆ ಇಳಿಯಲ್ಲ ಕುರುಬರ ವೀರ. ಫ್ರೀಡಂ ಟಿವಿಯಲ್ಲಿ ಸಿದ್ದರಾಮಯ್ಯ ಶಕ್ತಿಯ ಬಗ್ಗೆ ಅನಾವರಣ. ಸೊ ಈ ಹಿಂದೆ ಮುಡಾ ಪ್ರಕರಣದಲ್ಲಿ ಜರ್ಜರಿತರಾಗಿದ್ದರು ಸಿದ್ದರಾಮಯ್ಯ. ಕಾನೂನಿನ ಕುಣಿಕೆಯಲ್ಲಿ ಸಿಲುಕಿದ್ರು ಸಿದ್ದರಾಮಯ್ಯ ಹಾಗೂ ಪತ್ನಿ ಪಾರ್ವತಿ. ಕೋರ್ಟ್ ಕಟಕಟೆ ಏರಿ ನಿಂತಿದ್ರು ಸಿದ್ದರಾಮಯ್ಯ ಧರ್ಮ ಪತ್ನಿ ಪಾರ್ವತಿ. ಊರಿನ ಮದುವೆ ಮುಂಜಿಗೂ ಬರದೆ ಮನೆಯಲ್ಲೇ ಗೃಹಿಣಿಯಾಗಿದ್ದಂತಹ ಸಿದ್ದರಾಮಯ್ಯರ ಪತ್ನಿ ಪಾರ್ವತಿಯವರನ್ನ ಈ ಪ್ರಕರಣದಲ್ಲಿ ಅವರ ಹೆಸರನ್ನ ಬರುವಂತೆ ಮಾಡಿ ರಾಜ್ಯ ದಾಟಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚರ್ಚೆ ಆಗುವ ಹಂತಕ್ಕೆ ಬಂದ ಮುಡಾ ಪ್ರಕರಣ. ಕಣ್ಣೀರಿಟ್ಟರು ಸಿದ್ದರಾಮಯ್ಯ. ಕಾರಣ ಅವರ ವಿರುದ್ಧ ಕೇಳಿ ಬಂದ ಆರೋಪಕ್ಕಲ್ಲ, ಏನಕ್ಕೂ ಬರದೇ ಇರುವ, ಯಾವುದರಲ್ಲಿಯೂ ತನ್ನ ಪಾತ್ರ ಇರದೇ ಇರುವ ತನ್ನ ಧರ್ಮ ಪತ್ನಿಯ ಹೆಸರು ತಂದ್ರಲ್ಲ ಅಂತೇಳಿ ಕಣ್ಣೀರು ಹಾಕಿದ್ರು. ಅಲ್ಲಿಯೂ ಕೂಡ ಸ್ವಾಭಿಮಾನದ ಕಣ್ಣೀರು ಕಾಣ್ತೇ ಇತ್ತೆ ಹೊರತಾಗಿ ತನ್ನಲ್ಲಿರ್ತಕ್ಕಂತಹ ಅಥವಾ ತನ್ನಲ್ಲಿ ಇಲ್ಲದೇ ಇರತಕ್ಕಂತಹ ಆರೋಪದ ಅಪರಾಧ ಭಾವ ಅಲ್ಲಿ ಕಾಣ್ತಾ ಇರಲಿಲ್ಲ. ಫ್ರೀಡಂ ಟಿವಿ ವಿವರಿಸುತ್ತಿದೆ ಸಿದ್ದರಾಮಯ್ಯರ ಹಿಂದಿನ ಅದ್ಭುತ ಶಕ್ತಿಯನ್ನ. ಈ ಹಿಂದೆ ಮುಡಾ ಕೇಸ್ನಲ್ಲಿ ಜರ್ಜರಿತರಾಗಿದ್ದರು ಸಿದ್ದರಾಮಯ್ಯ. ಕಾನೂನಿನ ಕುಣಿಕೆಯಲ್ಲಿ ಸಿಲುಕಿದ್ರು ಸಿದ್ದರಾಮಯ್ಯ ಹಾಗೂ ಪತ್ನಿ ಪಾರ್ವತಿ. ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ವಿಪಕ್ಷದವರು ಇದನ್ನ ರಾಜಕೀಯ ಅಸ್ತ್ರವಾಗಿ ಮಾರ್ಪಡಿಸಿಕೊಂಡು ಸಿದ್ದರಾಮಯ್ಯರನ್ನ ಕಟ್ಟಿ ಹಾಕೋದಕ್ಕೆ ಪ್ರಯತ್ನ ಪಟ್ಟರು. ಅದು ಸಾಧ್ಯ ಆಗಲಿಲ್ಲ. ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ರು. ಆ ಯಾತ್ರೆಯ ಉದ್ದಕ್ಕೂ ಸಿದ್ದರಾಮಯ್ಯರ ಬಾಮೈದ, ಸಿದ್ದರಾಮಯ್ಯರ ಧರ್ಮಪತ್ನಿ ಅವರ ವಿರುದ್ಧವೇ ಘೋಷಣೆ ಇದ್ದಿದ್ದು. ಇನ್ನು ಯಾವ ಘೋಷಣೆಯೂ ಇರಲಿಲ್ಲ. ಈ ಹಿಂದೆ ಯಡಿಯೂರಪ್ಪರ ಸರ್ಕಾರದಲ್ಲಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಹೆಂಗೆ ಸಿಎಂ ಸ್ಥಾನಕ್ಕೆ ಸಂಚಕಾರ ಬಂತೋ ಅದರಂತೆಯೇ ಈ ಬಾರಿಯೂ ಕೂಡ ಸಿದ್ದರಾಮಯ್ಯರ ಸೀಟಿಗೆ ಸಂಚಕಾರ ಬರುತ್ತೆ ಅಂತ ಅಂದ್ಕೊಂಡಿದ್ರೇನು, ಆದ್ರೆ ಅದು ಸಾಧ್ಯ ಆಗಲಿಲ್ಲ. ಅವೆಲ್ಲವನ್ನು ಕೂಡ ಹೂವಿನಂತೆ ತಳ್ಳಿ ಹಾಕಿದ್ರು ಸಿದ್ದರಾಮಯ್ಯ. ಇದನ್ನ ಒಪ್ಕೋಬೇಕಲ್ಲ. ಕಾನೂನಿನ ಕುಣಿಕೆಯಲ್ಲಿ ಸಿಲುಕಿದ್ರು ಸಿದ್ದರಾಮಯ್ಯ ಹಾಗೂ ಧರ್ಮಪತ್ನಿ. ಕೋರ್ಟ್ ಕಟಕಟೆ ಏರಿ ನಿಂತಿದ್ರು ಸಿದ್ದರಾಮಯ್ಯ ಧರ್ಮಪತ್ನಿ ಪಾರ್ವತಿ. ಆಗಲೂ ವಿಮುಖರಾಗಿಲ್ಲ, ಆಗಲೂ ಉತ್ಸಾಹವನ್ನು ಕಳೆದುಕೊಂಡಿಲ್ಲ. ಈಗ ಹಂತ ಹಂತವಾಗಿ ಮುಡಾ ಹಗರಣದಿಂದ ಬಚಾವಾದ್ರು ಸಿದ್ದು ಪತ್ನಿ ಪಾರ್ವತಿ. ಮುಡಾ ಹಗರಣದ ಆರೋಪ ನನ್ನ ಮೇಲಿದೆ. ವಿಪಕ್ಷದವರು ರಾಜ್ಯದಲ್ಲಿ ಪಾದಯಾತ್ರೆ ಮಾಡ್ತಿದ್ದಾರೆ. ಅಲ್ಲಲ್ಲಿ ಜೆಡಿಎಸ್ನ ನಾಯಕರುಗಳು ನನ್ನ ವಿರುದ್ಧ ವಿಮರ್ಶೆ ಮಾಡ್ತಾ ಇದ್ದಾರೆ ಅನ್ನೋ ಭಯಕ್ಕೆ ಎಲ್ಲಿಯೂ ತನ್ನ ಸರ್ಕಾರಿ ಕಾರ್ಯಕ್ರಮದ ಶೆಡ್ಯೂಲ್ ಅನ್ನು ಪೋಸ್ಟ್ಪೋನ್ ಮಾಡಲಿಲ್ಲ ಸಿದ್ದರಾಮಯ್ಯ. ವಿಧಾನಸೌಧವನ್ನ ಬಿಟ್ಟು ತನ್ನ ನಿವಾಸದಲ್ಲಿ ಬಾಗಿಲಾಕೊಂಡು ಕೂತ್ಕೊಳ್ಳಲಿಲ್ಲ ಸಿದ್ದರಾಮಯ್ಯ. ಮುಡಾ ಹಗರಣದ ಆರೋಪಗಳು ಕೇಳಿ ಬರುತ್ತಿರುವ ಸಂದರ್ಭದಲ್ಲೂ ಕೂಡ ರಾಜ್ಯದ ಅಭಿವೃದ್ಧಿಯ ಕಾಮಗಾರಿಗೆ ಚಾಲನೆ ಕೊಟ್ಟ ಇತಿಹಾಸ ಇದೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ. ಕಾನೂನಿನ ಕುಣಿಕೆಯಲ್ಲಿ ಸಿಲುಕಿದ್ರು ಸಿದ್ದರಾಮಯ್ಯ ಹಾಗೂ ಪತ್ನಿ ಪಾರ್ವತಿ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಶುರುವಾಗಿದೆ ವಿಶೇಷ ರಾಜಯೋಗ. ಕುರ್ಚಿ ಕಂಟಕದಿಂದ ಸಿದ್ದೂರನ್ನ ಬಚಾವ್ ಮಾಡಿಬಿಟ್ಟಿತ್ತು ಒಂದು ದೈವ ಬಲ. ಈ ಹಿಂದೆ ನಾಸ್ತಿಕರಂತೆ ವರ್ತಿಸ್ತಾ ಇದ್ದಂತಹ ಸಿಎಂ ಸಿದ್ದರಾಮಯ್ಯಗೆ ಈಗ ರಾಜಯೋಗ ಶುರುವಾಗಿದೆ. ಅದಕ್ಕೆ ಕಾರಣ ಒಂದು ದೈವ ಶಕ್ತಿ. ಹಣೆ ಮೇಲೆ ತಿಲಕ ಇಡೋದಿಲ್ಲ, ಕಿವಿ ಮೇಲೆ ಹೂವಿಡೋದಿಲ್ಲ, ದೇವರು ದಿಂಡ್ರು ಅಂತ ಮಾತಾಡೋದಿಲ್ಲ. ಇಂತಹ ಒಬ್ಬ ವ್ಯಕ್ತಿಗೆ ದೈವ ಶಕ್ತಿನ ಅಂತ ನೀವು ಕೇಳಬಹುದು. ನಾನು ನಿರೀಶ್ವರವಾದಿ ಅಂತ ಎಲ್ಲೂ ಹೇಳ್ಕೊಂಡಿಲ್ವಲ್ಲ ಸಿದ್ದರಾಮಯ್ಯ. ನನಗೆ ದೇವರ ಮೇಲೆಯೇ ವಿಶ್ವಾಸ ಇಲ್ಲ ಅಂತೆಲ್ಲಾದ್ರೂ ಹೇಳ್ಕೊಂಡಿದ್ದಾರೆ? ಇಲ್ಲ. ದೇವರ ವಿಶ್ವಾಸ ಮನಸ್ಸಿನಲ್ಲಿ, ಮನಸ್ಸು ನಿರ್ಮಲವಾದ್ರೆ ದೇವರು ನಮ್ಮ ಹಿಂದೆ ಇರ್ತಾರೆ ಅಂತ ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದಾರೆ. ನಾನು ಕೂಡ ಹಿಂದೂ ಅಂತ ಹೇಳುತ್ತಿದ್ದಾರೆ ಸಿದ್ದರಾಮಯ್ಯ. ಆಗಾಗ ದೇವಸ್ಥಾನಕ್ಕೂ ಹೋಗ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯರನ್ನ ಕಾಪಾಡಿದ್ದು ತಾಯಿ ಚಾಮುಂಡೇಶ್ವರಿ. ಮುಡಾ ಹಗರಣದ ಬಳಿಕ ಪದೇ ಪದೇ ಚಾಮುಂಡಿ ಬೆಟ್ಟಕ್ಕೆ ಸಿದ್ದರಾಮಯ್ಯ ಭೇಟಿ ಕೊಡ್ತಾ ಇದ್ರು. ಪತ್ನಿ ಪಾರ್ವತಿ ಜೊತೆಗೂಡಿ ಚಾಮುಂಡಿ ಬೆಟ್ಟಕ್ಕೆ ಹಲವು ಬಾರಿ ಭೇಟಿ ಕೊಟ್ಟರು.
ಪಟ್ಟಾಲಮ್ಮ ದೇಗುಲಕ್ಕೆ ಕುಂಕುಮ ಇಟ್ಟು ಭೇಟಿ ಕೊಟ್ಟಿದ್ರು ಸಿದ್ದರಾಮಯ್ಯ. ಸಂಕಟ ಬಂದಾಗ ದೇವರನ್ನ ಸ್ಮರಿಸಿ ಬಚಾವ್ ಆಗಿಬಿಟ್ಟರು ಸಿದ್ದರಾಮಯ್ಯ. ಪತ್ನಿ ಪಾರ್ವತಿಗೂ ಎದುರಾಗಿದ್ದ ಮುಡಾ ಶಾಪ ವಿಮೋಚನೆಯಾಯಿತು. ಕುರ್ಚಿ ಕಂಟಕದಿಂದ ಬಚಾವಾದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆಸ್ತಿಕವಾದಿಯಾಗಿ ಬದಲಾಗಿ ಹೋದರು ನಾಸ್ತಿಕವಾದಿ ಸಿದ್ದರಾಮಯ್ಯ. ದೈವ ಶ್ರದ್ಧೆ ಹೆಚ್ಚಿಸಿಕೊಂಡ ಸಿಎಂ ಸಿದ್ದರಾಮಯ್ಯಗೆ ಒಲಿದು ಬಂತು ವರ. ಮುಂದಿನ 2.5 ವರ್ಷ ಕುರುಬರ ವೀರನ ಯುಗ. ಯಾರಿಂದಲೂ ತಪ್ಪಿಸಲು ಆಗಲ್ಲ, ಯಾರಿಂದಲೂ ಅದನ್ನು ತಡೆಯಲು ಸಾಧ್ಯವಿಲ್ಲ. ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಶುರುವಾಗಿದೆ ಒಂದು ತರಹದ ರಾಜಯೋಗ. ತನ್ನ ಅಕ್ಕಪಕ್ಕದಲ್ಲಿ ಕೂತುಕೊಂಡವರೇ ನನ್ನ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟುಕೊಂಡು ಪೊಲಿಟಿಕಲ್ ಸ್ಟ್ರಾಟಜಿಗಳನ್ನ ನಿರ್ಮಿಸಿಕೊಂಡು ನನ್ನ ಮೇಲೆ ಅಥವಾ ನನ್ನನ್ನು ಕೆಳಗಿಳಿಸೋದಕ್ಕೆ ಪ್ರಯತ್ನಗಳು ಮಾಡ್ತಿದ್ದಾರೆ ಅನ್ನೋ ಸತ್ಯ ಆರಂಭ ದಿನದಿಂದಲೇ ಸಿದ್ದರಾಮಯ್ಯರಿಗೆ ಗೊತ್ತಿತ್ತು. ಅಧಿಕಾರ ಹಂಚಿಕೆಯ ಚರ್ಚೆಗಳು ರಾಜ್ಯದಲ್ಲಿ ನಡೀತಿರಬೇಕಾದ್ರೂ ಕೂಡ ಮುಲಾಜಿಲ್ಲದೆ ಪೂರ್ಣಾವಧಿ ಆಡಳಿತದಲ್ಲಿ ನಾನೇ ಸಿಎಂ ಆಗಿರ್ತೀನಿ ಅಂತ ಹೇಳಿದ್ದ ಏಕೈಕ ನಾಯಕ ಅಂದ್ರೆ ಸಿಎಂ ಸಿದ್ದರಾಮಯ್ಯ. ಯಾವ ಪವರ್ ಶೇರಿಂಗ್ ವಿಚಾರದಲ್ಲಿಯೂ ಕೂಡ ಭಾವೋದ್ರೇಕದಲ್ಲಿ ಏನೇನೋ ಹೇಳಿ ಒದರುವಂತಹ ಸಿಎಂ ಆಗಿರಲಿಲ್ಲ ಸಿದ್ದರಾಮಯ್ಯ. ಏನಾದ್ರೂ ಹೇಳಬಹುದಾಗಿತ್ತಲ್ಲ, ನನ್ನ ವಿರುದ್ಧ ಪೊಲಿಟಿಕಲ್ ಷಡ್ಯಂತ್ರ ಆಗ್ತಾ ಇದೆ ಅಂತ ಎಲ್ಲಿಯೂ ಕೂಡ ಹೇಳಲಿಲ್ಲ. ಸಹನೆ, ವ್ಯವಧಾನ, ಸಮಾಧಾನ ಎಲ್ಲವೂ ಸಿದ್ದರಾಮಯ್ಯರ ಬಳಿ ಇತ್ತು. ತನ್ನ ಕಾರ್ ಡ್ರೈವರ್ ಜೊತೆಯೂ ಕೂಡ ಕೋಪಗೊಳ್ಳಲಿಲ್ಲ. ಕೆಲ ಸಿಎಂಗಳಿದ್ದಾರೆ, ತನ್ನ ಸ್ಥಾನ ಅಲುಗಾಡುತ್ತಿದೆ ಅನ್ನೋ ಅಷ್ಟರಲ್ಲಿ ತನ್ನ ಕಾರ್ ಡ್ರೈವರಿಗೆ ಬೈಯುವಂತಹದ್ದು. ಆ ಕೆಲಸನೂ ಮಾಡಲಿಲ್ಲ ಸಿದ್ದರಾಮಯ್ಯ. ಆಸ್ತಿಕವಾದಿಯಾಗಿ ಬದಲಾಗಿ ಹೋದ್ರು ನಾಸ್ತಿಕವಾದಿ ಸಿದ್ದರಾಮಯ್ಯ. ದೈವ ಶ್ರದ್ಧೆ ಈ ಹಿಂದೆ ಒಂದಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದ್ರು. ದೇವಸ್ಥಾನಕ್ಕೆ ಭೇಟಿ ಕೊಡುವಾಗ್ಲೂ, ಇನ್ನು ದೇವಸ್ಥಾನದಲ್ಲಿ ನಾನ್ ವೆಜ್ ತಿನ್ಕೊಂಡು ಹೋದೆ ಎನ್ನುವಂಥ ವಿಚಾರ ಬಂದಾಗ್ಲೂ ಕೂಡ ಒಂದು ಸ್ವಲ್ಪ ನೆಗ್ಲಿಜೆನ್ಸ್ ಇತ್ತು, ಇಲ್ಲ ಅಂತ ಹೇಳಲ್ಲ. ಸಿದ್ದರಾಮಯ್ಯನವರಿಗೆ ಆಧ್ಯಾತ್ಮಿಕವಾದಂತಹ ಚಿಂತನೆ ತೀರಾ ಇರಲಿಲ್ಲ ಅಂತಲೂ ನಾವು ಹೇಳೋದಿಲ್ಲ. ಒಂದು ಸ್ವಲ್ಪ ನಿರ್ಲಕ್ಷ್ಯ, ಒಂದು ಸ್ವಲ್ಪ ಅಂತರ ಅವೆಲ್ಲವೂ ಇತ್ತು. ಆದರೆ ಮನುಷ್ಯನ ಸ್ವಾಭಾವಿಕರಿ, ನರಮಾನವರು ನಾವು ಅತಿಯಾದ ಸುಖದಲ್ಲಿದ್ದಾಗ ದೇವರನ್ನ ನೆನೆಸ್ಕೊಳ್ಳೋದಿಲ್ಲ. ನಾನಾಗಿರಲಿ, ನೀವುಗಳಾಗಿರಲಿ. ಯಾವಾಗ ಮನುಷ್ಯನಿಗೆ ಸಂಕಟಗಳು ಎದುರಾಗ್ತಾವೋ ಆಗ ವೆಂಕಟರಮಣ ನೆನಪಾಗೋದು ಸಹಜ. ದೇವರ ಪಾದದ ಅಡಿಗೆ ಹೋಗೋದು ಯಾವಾಗ ಮನುಷ್ಯ ತನಗೇನಾದರೂ ಪರೀಕ್ಷೆಗಳು ಎದುರಾಗಬೇಕು, ತನಗೇನಾದರೂ ಸಂಕಷ್ಟಗಳು ಕಂಟಕಗಳು ಎದುರಾದಾಗ ಅದರಿಂದ ಪುಷ್ಪದಂತೆ, ಹೂವಿನಂತೆ ಪಾರಾಗಿ ನಾವು ಹೊರಗೆ ಬರ್ತೀವಿ ನೋಡಿ. ಆಗ ನಮಗೆ ಆಧ್ಯಾತ್ಮಿಕವೂ ನೆನಪಾಗುತ್ತೆ, ದೇವಸ್ಥಾನವೂ ನೆನಪಾಗುತ್ತೆ, ಎಲ್ಲವೂ ನೆನಪಾಗುತ್ತೆ. ಸಿದ್ದರಾಮಯ್ಯರ ವಿಚಾರದಲ್ಲಿ ಇತ್ತೀಚೆಗೆ ಸಾಕಷ್ಟು ದೇವಸ್ಥಾನ, ನಿನ್ನೆಯೂ ಕೂಡ ಸಾಕಷ್ಟು ಜನ ಹೆದರುವಂತಹ ಒಂದು ದೇವ ಸನ್ನಿಧಿಗೆ ಸಿದ್ದರಾಮಯ್ಯನವರು ಹೊರಟಿದ್ರು ಎನ್ನುವಂಥ ಸುದ್ದಿಯನ್ನು ಬ್ರೇಕ್ ಮಾಡ್ತೀವಿ ನಾವು. ಹಾಗಾಗಿ ದೇವರ ಸ್ಮರಣೆ ತಪ್ಪಲ್ಲ, ದೇವರ ಜೊತೆ ಸಂಭಾಷಣೆಯೂ ತಪ್ಪಲ್ಲ. ನಮ್ಮ ಸಂಕಷ್ಟ ಪಾರು ಮಾಡಿದ ದೇವರ ಹತ್ತಿರ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯ ಎನ್ನುವಂತಹದ್ದು. ದೇವಸ್ಥಾನ, ದೇವರ ದರ್ಶನ ಅಂದ್ರೆ ಈ ಹಿಂದೆ ಅಷ್ಟಕ್ಕಷ್ಟೇ ಇತ್ತು. ಆದರೆ ಈಗ ಹೋದಲ್ಲಿ ಬಂದಲ್ಲಿ ದೇಗುಲಗಳ ದರ್ಶನ, ಪದೇ ಪದೇ ಶಕ್ತಿ ದೇಗುಲಗಳಿಗೆ ಭೇಟಿ ಕೊಡುತ್ತಿದ್ದಾರೆ ಸಿದ್ದರಾಮಯ್ಯ. ನಾನು ಕಂಡ ಹಿಂದೂ ಅಂತ ನಾನು ಕೂಡ ಒಬ್ಬ ಹಿಂದೂ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯ. ಸಿಎಂ ಸಿದ್ದರಾಮಯ್ಯರನ್ನ ಕಾಪಾಡಿದ್ದು ತಾಯಿ ಚಾಮುಂಡೇಶ್ವರಿ. ಮುಡಾ ಹಗರಣದ ಬಳಿಕ ಪದೇ ಪದೇ ಚಾಮುಂಡಿ ಬೆಟ್ಟಕ್ಕೆ ಸಿದ್ದು ಭೇಟಿ ಕೊಟ್ಟರು. ಪತ್ನಿ ಪಾರ್ವತಿ ಜೊತೆಗೂಡಿ ಚಾಮುಂಡಿ ಬೆಟ್ಟಕ್ಕೆ ಹಲವು ಬಾರಿ ಭೇಟಿ. ಪಟಾಲಮ್ಮ ದೇಗುಲಕ್ಕೆ ಕುಂಕುಮ ಇಟ್ಟು ಭೇಟಿ ಕೊಟ್ಟಿದ್ರು ಸಿದ್ದರಾಮಯ್ಯ. ಆದರೆ ಡಿ.ಕೆ. ಶಿವಕುಮಾರ್ ಅವರ ಥರ ನೇಪಾಳ, ಅಸ್ಸಾಮು, ಜಾರ್ಖಂಡು, ಬೇರೆ ಬೇರೆ ಅನ್ಯ ರಾಜ್ಯದ ದೇವರಿಗೆಲ್ಲ ಮೊರೆ ಹೋಗ್ತಾ ಇದ್ರು ಡಿ.ಕೆ. ಶಿವಕುಮಾರ್. ಆದರೆ ಸಿದ್ದರಾಮಯ್ಯವರು ನಮ್ಮ ದೇಸಿ ದೇವರುಗಳನ್ನು ಭೇಟಿ ಮಾಡಿ ಒಂದಷ್ಟು ಪ್ರಾರ್ಥನೆ ಮಾಡ್ಕೊಂಡು ಬಂದರು. ತಮಿಳುನಾಡಿನ ಅತ್ಯಂತ ಪುರಾತನ ದೇಗುಲಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಭೇಟಿ ಕೊಟ್ಟರು. ಆ ಭೇಟಿಯ ಹಿಂದಿನ ಉದ್ದೇಶಗಳು ಡಿ.ಕೆ. ಶಿವಕುಮಾರ್ ಮಾತ್ರ ಗೊತ್ತು. ಆದರೆ ಸಿದ್ದರಾಮಯ್ಯನವರು ಯಾವಾಗ ಮುಡಾದಿಂದ ಪಾರಾದರು, ಒಂದಷ್ಟು ದೇವ ಸನ್ನಿಧಿಗೆ ದರ್ಶನ ಕೊಡುವಂತಹದ್ದು ಸಾಮಾನ್ಯ ಆಗಿಬಿಟ್ಟಿದೆ. ಸಂಕಟ ಬಂದಾಗ ದೇವರನ್ನು ಸ್ಮರಿಸಿ ಬಚಾವಾಗಿಬಿಟ್ರು ಸಿದ್ದರಾಮಯ್ಯ. ಪತ್ನಿ ಪಾರ್ವತಿಗೂ ಎದುರಾಗಿದ್ದು ಮುಡಾ ಶಾಪ ವಿಮೋಚನೆಯಾಗಿದೆ. ಕುರ್ಚಿ ಕಂಟಕದಿಂದ ಬಚಾವಾದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆಸ್ತಿಕವಾದಿಯಾಗಿ ಬದಲಾಗಿ ಹೋದಿದ್ದ ಸಿದ್ದರಾಮಯ್ಯ ನಾಸ್ತಿಕವಾದಿ ಸಿದ್ದರಾಮಯ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.